ಎಲ್ಲರಿಗೂ ಶರಣಾರ್ಥಿಗಳು. ಪೋಷಕರೇ ಮತ್ತು ವಿದ್ಯಾರ್ಥಿ ವೃಂದವೇ, PUC ಸೈನ್ಸ್ ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು CETಯಲ್ಲಿ ರ್ಯಾಂಕ್ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ಅವರ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಶುಭ ಕೋರುತ್ತಾ, ನಾನು ಡಾಕ್ಟರ್ ಶರಣಬಸಪ್ಪ ಸಾಲಿ, ಪ್ರಿನ್ಸಿಪಾಲ್ ವೀರಪ್ಪನಿಷ್ಠ ಇಂಜಿನಿಯರಿಂಗ್ ಕಾಲೇಜ್ ಸುರಪುರ. ವೀರಪ್ಪನಿಷ್ಠ ಇಂಜಿನಿಯರಿಂಗ್ ಕಾಲೇಜ್ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆತಕ್ಕಂಥ ಮಹಾವಿದ್ಯಾಲಯವಾಗಿದ್ದು, ಇದನ್ನು 2010ರಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಮತ್ತು ವೀರಭದ್ರಪ್ಪ ನಿಷ್ಟೀಜಿ ಮತ್ತು ಶ್ರೀ ದಾಕ್ಷಾಣಿ ಅವ್ವಾಜಿ, ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಮತ್ತು ಪೂಜ್ಯ ನೀಲಮ್ಮತಾಯಿ ಅವ್ವಾಜಿ, ಹಿರಿಯ ವಕೀಲರು ಶರಣಬಸಪ್ಪ ವಿ ನಿಷ್ಠಿಯವರ ದೂರದೃಷ್ಟಿ ಮತ್ತು ವಿದ್ಯಾಭ್ಯಾಸಕ್ಕೆ ಅವರು ಕೊಡುಗೆ ಮಾಡಲಿಕ್ಕಾಗಿ ಸುರಪುರತಕ್ಕಂಥ ತಾಲೂಕದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದ್ದು, ಇಲ್ಲಿ LKG ಇಂದ PGವರೆಗೆ ವಿದ್ಯಾಭ್ಯಾಸ ಮಾಡಬಹುದು. ಸುರಪುರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 5 PGವರೆಗೆ ಕೋರ್ಸ್ಗಳಿದ್ದು, ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸ್ಗಳಿದ್ದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತದೆ. ಮತ್ತು PGಯಲ್ಲಿ MTechಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮತ್ತು ಡಿಜಿಟಲ್ ಕಮ್ಯುನಿಕೇಷನ್ ಇರುತ್ತದೆ. ಅದರ ಜೊತೆಗೆ MBA ಕೂಡ ಇದೆ. ಸೊ ನಮ್ಮಲ್ಲಿ ಇದು ಕಲಬುರಗಿಯಿಂದ 110 ಕಿಲೋಮೀಟರ್ ಇದ್ದು, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾರು ಊರು ಬಿಟ್ಟು ಹೋಗ್ಲಿಕ್ಕೆ ಆಗಲಾರ್ದಂಥ ವಿದ್ಯಾರ್ಥಿಗಳು, ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ, ಅದರ ಜೊತೆಗೆ ವ್ಯವಸಾಯದ ಒಕ್ಕಲಿಗರ ಮಕ್ಕಳಿಗೆ ಇದು ಬಹಳ ಅನುಕೂಲವಾಗಿದೆ. ಇಲ್ಲಿ ಯಾವುದೇ ರೀತಿ ಡೊನೇಷನ್ ತೊಗೊಳ್ತಾ ಇಲ್ಲ. ಇಲ್ಲಿ ಗೌರ್ಮೆಂಟ್ ಫೀಸ್ ಎಷ್ಟಿದೆ ಅಷ್ಟನ್ನೇ ಕಾಲೇಜಲ್ಲಿ ಕಲೆಕ್ಟ್ ಮಾಡ್ತಿದ್ದು ಆ್ಯಸ್ ಎ ಟ್ಯೂಷನ್ ಫೀಸ್ ಅಂತ ಹೇಳಿ. ಅದರ ಜೊತೆ ಯಾವುದೇ ರೀತಿ ಬಿಲ್ಡಿಂಗ್ ಫಂಡು, ಯಾವುದೇ ಫೀಸ್ ಕಲೆಕ್ಟ್ ಮಾಡ್ತಾ ಇಲ್ಲ. ಸೊ ಟ್ಯೂಷನ್ ಫೀಸ್ ಅಷ್ಟೇ ಇರುತ್ತದೆ. ಸೊ ಅದಕ್ಕಾಗಿ ನಮ್ಮಲ್ಲಿ ಸುಸಜ್ಜಿತವಾದ ಕ್ಲಾಸ್ ರೂಮ್ಸ್ ಇದೆ, ತರಗತಿಗಳಿವೆ, ಲ್ಯಾಬ್ರೇಟರೀಸ್ ಇದ್ದಾವೆ, ಎಲ್ಲ ಇಕ್ವಿಪ್ಮೆಂಟ್ಸ್ ಇದ್ದಾವೆ, ಕಂಪ್ಯೂಟರ್ ಸೆಂಟರ್ ಇದೆ ಮತ್ತು ಉನ್ನತ ಬೇರೆ ಬೇರೆ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ಕ್ಲಾಸ್ ರೂಮ್. ಸೊ ನಮ್ಮ ಕಡೆ ಹುಡುಗಿಯರದು ಮತ್ತು ಹುಡುಗರು ಇಬ್ಬರದು ಬೇರೆ ಬೇರೆ ಹಾಸ್ಟೆಲ್ಸ್ ಇದೆ. ಸೊ ಲೈಬ್ರರಿ 24x7 ಲೈಬ್ರರಿ ಇದೆ, ವೈಫೈ ಇದೆ. ಸೊ RO ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇದೆ. ಸೊ ಸುರಪುರ ಬಂದು ಇದು ತಾಲೂಕಾ ಮಟ್ಟದ್ದಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟರ್ಸ್ ಆಗಲಿ, ಮಾಲ್ಗಳಾಗಲಿ, ವಿದ್ಯಾರ್ಥಿಗಳಿಗೆ ಹೋಗಲಿಕ್ಕೆ ಆ ಥರ ಯಾವುದೇ ಚಟುವಟಿಕೆಗೆ ಅನುಕೂಲ ಇರುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಲೈಬ್ರರಿಯಲ್ಲಿ ಓದಬೇಕು, ಅದು ಬಿಟ್ಟರೆ ಕ್ಲಾಸ್ ಕೊಡಬೇಕು, ಅದಾದ ನಂತರ ಹಾಸ್ಟೆಲಲ್ಲಿ ಇರಬೇಕು, ಅಷ್ಟೇ ಇಲ್ಲಿ ಮಾಡ್ಬೋದು ಅವರು. ಸೊ ಅದರ ಜೊತೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಂಡೋರ್ ಆ್ಯಂಡ್ ಔಟ್ಡೋರ್, ಅದನ್ನು ಪ್ಲೇ ಗ್ರೌಂಡ್ ಇದೆ ಚೆನ್ನಾಗಿ ಬಾಯ್ಸ್ ಹಾಸ್ಟೆಲ್ ಮುಂದ್ಗಡೆ. ಇದರ ಸದುಪಯೋಗವನ್ನು ಮುಖ್ಯವಾಗಿ ಸುರಪುರ, ಶಹಾಪುರ, ಯಾದಗಿರಿ, ಹುಣಸಗಿ, ತಾಳಿಕೋಟಿ, ಲಿಂಗಸೂರು, ಮುದ್ದೇಬಿಹಾಳ, ಬಿಜಾಪುರ, ಸಿಂದಗಿ, ಕಲಬುರಗಿ, ಜೇವರ್ಗಿ, ಇಲ್ಲಿಯ ವಿದ್ಯಾರ್ಥಿಗಳು ಬಹಳಷ್ಟಿದ್ದಾರೆ. ಈಗಾಗಲೇ ನಮ್ಮ ಹತ್ರ ಆಲ್ರೆಡಿ ಇವಾಗ ನಿಯರ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ಔಟ್ ಆದವರು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಗೌರ್ಮೆಂಟ್ ಜಾಬ್ಲಿದ್ದಾರೆ, PWD ಇದ್ದಾರೆ, ವಾಟರ್ ಇರಿಗೇಷನಲ್ಲಿದ್ದಾರೆ, ಆಮೇಲೆ ಈವನ್ ಪೊಲೀಸ್ ಇದ್ದಾರೆ, ಇನ್ಸ್ಪೆಕ್ಟರ್ ಆಗಿದ್ದಾರೆ, KS ಪಾಸ್ ಮಾಡಿದ್ದಾರೆ. ಮಲ್ಟಿನ್ಯಾಷನಲ್ ಕಂಪನಿ ಇನ್ಫೋಸಿಸ್, HCL, ವಿಪ್ರೋ, ಡೆಲ್ ಆ ಥರ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ತಾವು ಕ್ಯಾಂಪಸ್ಗೆ ಭೇಟಿ ಕೊಟ್ಟು ಕ್ಯಾಂಪಸ್ನ ತರಗತಿಗಳು, ಲ್ಯಾಬ್ರೇಟರೀಸ್ಗಳು ಮತ್ತು ಲೈಬ್ರರಿ, ಕಂಪ್ಯೂಟರ್ ಸೆಂಟರ್, ಹಾಸ್ಟೆಲ್, ಪ್ಲೇ ಗ್ರೌಂಡ್ ಇದನ್ನೆಲ್ಲ ಒಂದು ಸಲ ದಯವಿಟ್ಟು ನೋಡಿ ಮುಂದಿನ ತಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಕಾಲೇಜಿಗೆ ಪ್ರವೇಶ ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದಗಳು.